ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಜನವರಿ 8 ಇದು ಕೇವಲ ಒಬ್ಬ ನಟನ ಹುಟ್ಟುಹಬ್ಬ ಅಲ್ಲ, ಇದು ಕನ್ನಡ ಚಿತ್ರರಂಗದ ಒಂದು ಮೈಲಿಗಲ್ಲು ದಿನ. ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ ಇಂದು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ. KGF ಸಿನಿಮಾ ನಂತರ ಯಶ್ ಅನ್ನೋ ಹೆಸರು ನ್ಯಾಷನಲ್ ಬೌಂಡ್ರಿ ದಾಟಿ ಗ್ಲೋಬಲ್ ಐಡೆಂಟಿಟಿ ಆಗಿದೆ. ಒಂದು ಕಾಲದಲ್ಲಿ ನಾಟಕ, ಧಾರಾವಾಹಿ, ಸಣ್ಣ ಸಣ್ಣ ಸಿನಿಮಾಗಳು ಇಲ್ಲಿ ನಿಂತಿದ್ದಂತಹ ವ್ಯಕ್ತಿ ಇವತ್ತು ಭಾರತೀಯ ಚಿತ್ರರಂಗವೇ ತಿರುಗಿ ನೋಡುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಇದು ಓವರ್ ನೈಟ್ ಸಕ್ಸಸ್ ಅಲ್ಲ, ಇದು ವರ್ಷಗಳ ಸ್ಟ್ರಗಲ್, ಡಿಸಿಪ್ಲಿನ್, ಪೇಷನ್ಸ್ ಹಾಗೆಯೇ ಕ್ಲಾರಿಟಿ. KGF ಸಿನಿಮಾ ಮೂಲಕ ಯಶ್ ಅವರು ಕೇವಲ ಮಾಸ್ ಹೀರೋ ಆಗಿಲ್ಲ, ಕನ್ನಡ ಇಂಡಸ್ಟ್ರಿಯ ಕೆಪಾಸಿಟಿ ಏನು ಅನ್ನೋದನ್ನ ನಮ್ಮ ಇಡೀ ಪ್ರಪಂಚಕ್ಕೆ ತೋರಿಸಿದಂತಹ ನಾಯಕ. ಇನ್ನು KGF ನಂತರ ಅವರು ತಗೊಂಡಂತಹ ಡಿಸಿಷನ್ಸ್ ಆಗಿರ್ಬೋದು, ಅವೆಲ್ಲವೂ ಕೂಡ ತುಂಬ ಕಾನ್ಶಿಯಸ್. ಫೇಮ್ ಬಂದ ತಕ್ಷಣ ಕ್ವಾಂಟಿಟಿ ಸಿನಿಮಾಗಳ ಹಿಂದೆ ಹೋಗದೆ ಕಂಟೆಂಟ್, ಸ್ಕೇಲ್, ವಿಷನ್ ಇದೆಲ್ಲದರ ಮೇಲೆ ಫೋಕಸ್ ಮಾಡಿದವರು. ಅದೇ ಕಾರಣಕ್ಕೆ ಟಾಕ್ಸಿಕ್ ಅನ್ನೋ ಪ್ರಾಜೆಕ್ಟ್ ಇವತ್ತು ಇಂಡಸ್ಟ್ರಿನಲ್ಲೇ ಬಿಗ್ಗೆಸ್ಟ್ ಬಸ್ ಕ್ರಿಯೇಟ್ ಮಾಡ್ತಾ ಇದೆ. ಇನ್ನು ಇಂಟರ್ನ್ಯಾಷನಲ್ ಟೆಕ್ನಿಷಿಯನ್ಸ್, ಹ್ಯೂಜ್ ಬಜೆಟ್, ಪವರ್ಫುಲ್ ಸ್ಟಾರ್ ಕಾಸ್ಟ್, ಡಿಫ್ರೆಂಟ್ ಮೇಕಿಂಗ್ ಸ್ಟೈಲ್ ಇದೆಲ್ಲ ನೋಡ್ತಾ ಇದ್ರೆ ಟಾಕ್ಸಿಕ್ ಸಿನಿಮಾ ಇಂಡಿಯನ್ ಸಿನಿಮಾದ ನೆಕ್ಸ್ಟ್ ಬಿಗ್ ಲೀಪ್ ಆಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇನ್ನು ರೀಸೆಂಟ್ ಆಗಿ ರುಕ್ಮಿಣಿ ವಸಂತ್ ಅವರ ಪೋಸ್ಟರ್ ರಿಲೀಸ್ ಆಗಿ ಸಿನಿಮಾದ ಕ್ಯೂರಿಯಾಸಿಟಿ ಮತ್ತೊಂದು ಲೆವೆಲ್ಗೆ ಹೋಗಿದೆ. ಪ್ರತಿ ವರ್ಷ ಯಶ್ ಹುಟ್ಟುಹಬ್ಬ ಅಂದರೆ ಒಂದಲ್ಲ ಒಂದು ರೆಕಾರ್ಡ್. ಹ್ಯೂಜ್ ಕಟ್ಔಟ್ಸ್ ಆಗಿರ್ಬೋದು, ಜೈಂಟ್ ಕೇಕ್ಸ್, ಲ್ಯಾಕ್ಸ್ ಆಫ್ ಫ್ಯಾನ್ ಸೆಲೆಬ್ರೇಷನ್. ಈ ವರ್ಷ ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ. ಬೆಂಗಳೂರು ಮೆಟ್ರೋ ಮೇಲೆ ಅವರ ಹೋರ್ಡಿಂಗ್ಸ್, ಮೆಟ್ರೋ ಎಂಟೈರ್ ರೂಟ್ ಯಶ್ ಅವರ ಪ್ರೆಸೆನ್ಸ್ ಇಂದ ಡಾಮಿನೇಟ್ ಆಗಿದೆ. ಇದು ಕೇವಲ ಫ್ಯಾನಿಸಮ್ ಅಲ್ಲ, ಇದು ರೆಸ್ಪೆಕ್ಟ್, ಇದು ಪ್ರೈಡ್. ಇವತ್ತು ಕನ್ನಡ ಇಂಡಸ್ಟ್ರಿಯ ಒಬ್ಬ ನಾಯಕ ನಟ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಗ್ಲೋಬಲ್ ಪ್ರಾಜೆಕ್ಟ್ಸ್ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ. ಆಕ್ಟರ್ ಆಗಿ ಮಾತ್ರ ಅಲ್ಲ, ಪ್ರೊಡ್ಯೂಸರ್ ಆಗಿ, ವಿಷನರಿ ಆಗಿ, ಫ್ಯೂಚರ್ ಓರಿಯೆಂಟೆಡ್ ಫಿಲ್ಮ್ ಮೇಕರ್ ಆಗಿ ಯಶ್ ಕಾನ್ಸ್ಟೆಂಟ್ಲಿ ಎವಾಲ್ವ್ ಆಗ್ತಾ ಇದ್ದಾರೆ. ತಮ್ಮದೇ ಪ್ರೊಡಕ್ಷನ್ ಹೌಸ್, ಸ್ಟೋರಿ ಡೆವಲಪ್ಮೆಂಟಲ್ಲಿ ಇನ್ವಾಲ್ವ್ಮೆಂಟ್, ಲಾಂಗ್ ಟರ್ಮ್ ಪ್ಲಾನಿಂಗ್. ಇದು ಸ್ಟಾರ್ ಮೆಂಟಾಲಿಟಿ ಅಲ್ಲ, ಇದು ಒಬ್ಬ ಲೀಡರ್ ಮೆಂಟಾಲಿಟಿ. ಈ ವರ್ಷ ಹುಟ್ಟುಹಬ್ಬ ಇನ್ನೂ ಸ್ಪೆಷಲ್. ಅದಕ್ಕೆ ಕಾರಣ ಟಾಕ್ಸಿಕ್ ರಿಲೀಸ್ ಅಪ್ಡೇಟ್ ಎಕ್ಸ್ಪೆಕ್ಟೇಷನ್. ಮತ್ತೊಂದು ಸೈಡ್ನಲ್ಲಿ ರಾಮಾಯಣ ಪ್ರಾಜೆಕ್ಟ್ 2026-27 ವೇಳೆಗೆ ರಿಲೀಸ್ ಆಗುವ ಈ ಸಿನಿಮಾ ಯಶ್ ಅವರನ್ನ ಟ್ರೂಲಿ ಗ್ಲೋಬಲ್ ಐಕಾನ್ ಮಾಡುತ್ತೆ ಅನ್ನೋ ನಂಬಿಕೆ ಹಲವರಲ್ಲಿ ಇದೆ. ಒಟ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಜರ್ನಿ ನಮಗೆ ಒಂದು ಮೆಸೇಜ್ ಕೊಡುತ್ತೆ. ಅದೇನಂದ್ರೆ ಲೋಕಲ್ ರೂಟ್ಸ್ ಇಟ್ಕೊಂಡೇ ಗ್ಲೋಬಲ್ ಹೈಟ್ಸ್ ತಲುಪಬಹುದು. ಈ ವಿಶೇಷ ದಿನದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹೃದಯ ಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು. ಮುಂದಿನ ಚಾಪ್ಟರ್ಸ್ ಇನ್ನೂ ದೊಡ್ಡದಾಗಿರಲಿ, ಇನ್ನೂ ಇನ್ಸ್ಪೈರಿಂಗ್ ಆಗಿರಲಿ.